ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈ ಬಜೆಟ್ನಲ್ಲಿ ಅತ್ಯಂತ ಗಮನ ಸೆಳೆದಿರುವಂಥ ಒಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆಯ ನಿಷೇಧವನ್ನು ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಇಂಥದ್ದೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಆಸ್ಟ್ರೇಲಿಯಾ ದೇಶದ ಬಳಿಕ ಇಡೀ ಭಾರತದಲ್ಲಿ ಇಂಥ ತೀರ್ಮಾನವನ್ನು ಯಾವ ರಾಜ್ಯವೂ ಕೂಡ ತೆಗೆದುಕೊಂಡಿಲ್ಲ. 16 ವರ್ಷದ ಒಳಗಿನ ಮಕ್ಕಳು ಇನ್ನು ಮುಂದೆ ಸೋಷಿಯಲ್ ಮೀಡಿಯಾ ಬಳಸುವಂತಿಲ್ಲ. ಅದು ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗಳಿಗೂ ಕೂಡ ನಿಷೇಧವನ್ನು ಹೇರಲಾಗಿದೆ. ಇದು ಅನೇಕ ರೀತಿಯ ಚರ್ಚೆಗೂ ಕೂಡ ಒಳಪಡ್ತಾ ಇದೆ. ಕೆಲವರು ಇದನ್ನು ಸ್ವಾಗತ ಮಾಡ್ತಾ ಇದ್ದಾರೆ, ಕೆಲವರು ಇದು ಹೇಗೆ ಸಾಧ್ಯ ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಕದ ಆಂಧ್ರದವರು ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ. ಹಾಗಾದರೆ 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬ್ಯಾನ್ ಆಗಿದೆ. ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಹೊಸ ಆದೇಶವನ್ನು ಮಾಡಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಸೇರಿದಂತೆ ಇತರ ಸಾಮಾಜಿಕ ಜಾಲತಾಣಗಳು ಕೂಡ. ಇತ್ತೀಚೆಗೆ ಮಕ್ಕಳು ಮೊಬೈಲ್ನ ಗೀಳನ್ನು ಎಷ್ಟು ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಕೂಡ ಮೊಬೈಲ್ ಆಧಾರವಾಗಿದೆ. ಅವರು ಊಟ ಬೇಡ, ತಿಂಡಿ ಬೇಡ, ವಿದ್ಯಾಭ್ಯಾಸ ಬೇಡ, ಆಟ ಬೇಡ, ಮನೆಯವ್ರ ಜೊತೆ ಮಾತು ಬೇಡ, ಮೊಬೈಲ್ ಇದ್ರೆ ಸಾಕು. ಆ ಮೊಬೈಲ್ ಗೀಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಈ ಆದೇಶವನ್ನು ಮಾಡಿದೆ. ಶಾಲೆಗಳಲ್ಲಿ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಇಲ್ಲ. ಮಕ್ಕಳ ಗೀಳನ್ನು ತಪ್ಪಿಸಲಿಕ್ಕೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿದೆ. ಸೊ ಹೀಗಾಗಿ ಆಸ್ಟ್ರೇಲಿಯಾ ದೇಶ ಜಾರಿಗೆ ತಂದ ನಂತರದಲ್ಲಿ ನಮ್ಮ ರಾಜ್ಯ ಸರ್ಕಾರ ಮೊಟ್ಟ ಮೊದಲ ದಿಟ್ಟ ಹೆಜ್ಜೆ ಇಟ್ಟಿದೆ. ಆಸ್ಟ್ರೇಲಿಯಾದಲ್ಲಿ ಕೂಡ 16 ವರ್ಷದ ಒಳಗಿನ ಮಕ್ಕಳಿಗೆ ಇಲ್ಲ, ಸಾಮಾಜಿಕ ಬಳಕೆ ಮಾಡಲಿಕ್ಕಿಲ್ಲ. ರೀಲ್ಸ್ಗಳಿಗೆ ಕಡಿವಾಣ ಹಾಕಲಿಕ್ಕೆ ಸರ್ಕಾರ ಮುಂದಾಗಿದೆ. ಹಾಗಾದರೆ ಇದು ಹೇಗೆ ಏನು ಎತ್ತಂತ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಇವತ್ತಿನ ಬಜೆಟ್ನಲ್ಲಿ ಹೇಗೆ ಇದು ಪ್ರಸ್ತಾಪವಾಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಶಾಲಾ ಶಿಕ್ಷಣ 25-26ನೇ ಸಾಲಿನ ಆಯವ್ಯಯದಲ್ಲಿ ಘೋಷಿಸಿರುವಂತೆ 180 ಪ್ರೌಢಶಾಲೆಗಳನ್ನಾಗಿ ಹಾಗೂ 50 ಪ್ರೌಢಶಾಲೆಗಳನ್ನು ಪದವಿ ಪೂರ್ವ ಕಾಲೇಜುಗಳನ್ನಾಗಿ ಉನ್ನತೀಕರಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಅನುಕೂಲ ಕಲ್ಪಿಸಲಾಗಿದೆ. ಖಾಸಗಿ ಶಾಲೆಗಳ ಮಾನ್ಯತೆ ಪಡೆಯುವ ಹಾಗೂ ನವೀಕರಿಸುವ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ಅರ್ಜಿ ಹಾಗೂ ದಾಖಲೆಗಳನ್ನು ಸಲ್ಲಿಸಲು ಅನುಮತಿಸಿ ಸರಳೀಕರಣಗೊಳಿಸಲಾಗಿದೆ. 25-26ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ನೀಡಲಾಗುವ ವಿವಿಧ ಸವಲತ್ತುಗಳನ್ನು ಮೊದಲ ಬಾರಿಗೆ ನೇರ ನಗದು ವರ್ಗಾವಣೆ ಮಾಡಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಪತ್ರ, ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರಗಳನ್ನು ಆನ್ಲೈನ್ ಮೂಲಕ ವಿತರಿಸಲಾಗಿದೆ. ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಎಂಬ ಘೋಷವಾಕ್ಯದೊಂದಿಗೆ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ನೀಡಲು ಎಡಿಬಿ ನೆರವಿನೊಂದಿಗೆ 500 ಶಾಲೆಗಳು, ಕೆಕೆಆರ್ಡಿಬಿ ನಿಧಿಯಿಂದ 200 ಶಾಲೆಗಳು ಹಾಗೂ ಕೆಎಂಇಆರ್ಸಿ ನಿಧಿಯಿಂದ 100 ಶಾಲೆಗಳು, ಒಟ್ಟಾರೆ 800 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಉನ್ನತೀಕರಿಸಲಾಗುವುದು. ಇದಕ್ಕಾಗಿ ಒಟ್ಟಾರೆ 3,900 ಕೋಟಿ ರುಗಳನ್ನು ಮುಂದಿನ 3 ವರ್ಷಗಳಲ್ಲಿ ವೆಚ್ಚ ಮಾಡಲಾಗುವುದು. ವರ್ಗಾವಣೆ ಕೌನ್ಸಿಲಿಂಗ್ ಪ್ರಕ್ರಿಯೆಗಳ ವೇಳೆ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿನ ಶಿಕ್ಷಕರ ಹುದ್ದೆಗಳನ್ನು ಮಹತ್ವದ ಹುದ್ದೆಗಳೆಂದು ಪರಿಗಣಿಸಿ ಮೊದಲ ಆದ್ಯತೆಯಲ್ಲಿ ಭರ್ತಿ ಮಾಡಲಾಗುವುದು ಹಾಗೂ ಸದರಿ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಶಿಕ್ಷಕರ ನೇಮಕಾತಿ ಮಾಡಲು ಆದ್ಯತೆ ನೀಡಲಾಗುವುದು. ಸರ್ಕಾರಿ ಶಾಲೆಗಳ ಬಲವರ್ಧನೆಗಾಗಿ ವಿಶೇಷವಾಗಿ ದಾಖಲಾತಿ ಪ್ರಮಾಣ ಮತ್ತು ಕಲಿಕೆಯ ಫಲಿತಾಂಶಗಳನ್ನು ಹೆಚ್ಚಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಈಗಾಗಲೇ 1ರಿಂದ 10ನೇ ತರಗತಿವರೆಗೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕಗಳನ್ನು ವಿತರಿಸಲಾಗುತ್ತಿದೆ. 26-27ನೇ ಸಾಲಿನಿಂದ ವಿದ್ಯಾ ವಿಕಾಸ್ ಯೋಜನೆಯಡಿ ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಚಟುವಟಿಕೆಗಳಿಗೆ ಪುಸ್ತಕಗಳನ್ನು 1ರಿಂದ 10ನೇ ತರಗತಿವರೆಗೆ ಮೌಲ್ಯ ಶಿಕ್ಷಣ ಪುಸ್ತಕಗಳನ್ನು ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನು ಉಚಿತವಾಗಿ ನೀಡಲಾಗುವುದು. ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಇದೇ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಸೈಬರ್ ಎಕ್ಸ್ಪರ್ಟ್ ಆಗಿರುವಂಥ ಶುಭಮಂಗಳ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಇದೊಂದು ಸರ್ಕಾರ ತೆಗೆದುಕೊಂಡಿರುವ ತೀರ್ಮಾನದ ಬಗ್ಗೆ ನಿಮ್ಮ ಮೊದಲ ಕಮೆಂಟ್ ಏನು ಮೇಡಮ್? ಖಂಡಿತವಾಗ್ಲೂ ಇದು ಮೊದಲೇ ಬೇಕಾಗಿತ್ತು. ಸ್ವಲ್ಪ ನಿಧಾನವಾಗಿ ನಾವು ಈ ನಿರ್ಧಾರವನ್ನ ತಗೊಂಡಿದೀವಿ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಬೇರೆ ಎಲ್ಲಾ ದೇಶದಲ್ಲೂ ಈಗಾಗ್ಲೇ ಈ ಒಂದು 16 ವರ್ಷದ ಕೆಳಗಿನ ಮಕ್ಕಳಿಗೆ ಸೋಷಿಯಲ್ ನೆಟ್ವರ್ಕ್ ಬೇಡ ಅನ್ನೋದರ ಬಗ್ಗೆ ಅವರುಗಳ ನಿರ್ಧಾರ ತಗೊಳ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರದಿಂದ ಮೊದಲನೇ ಬಾರಿ ನಮ್ಮ ರಾಷ್ಟ್ರದಲ್ಲಿ ಈ ನಿರ್ಧಾರವನ್ನ ತಗೊಂಡಿರೋದು ಖಂಡಿತವಾಗ್ಲೂ ಇದು
ಒಂದು ಸಂತೋಷದ ವಿಷಯನೇ ಹೌದು. ಓಕೆ, ಇದು ಮಕ್ಕಳ ಎಜುಕೇಷನ್ಗೆ ಮತ್ತು ಮಕ್ಕಳ ಮಾನಸಿಕ ವಿಕಾಸತೆಗೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ? ಯಾಕಂತ ಹೇಳಿದ್ರೆ ನಾವಿರೋದು ಈಗ ನೋಡಿ, ಇತ್ತೀಚಿನ ಮಕ್ಕಳನ್ನು ನಾವು ಜೆನ್ಜಿ ಅಂತ ಕರಿತಾ ಇದ್ದೇವೆ. ಅಪ್ಡೇಟೆಡ್ ಮಕ್ಕಳಿದ್ದಾರೆ, ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇನ್ನೊಂದು ಕಡೆ ಈ ಗ್ಲೋಬಲ್ ರೇಸಲ್ಲಿ ಈ ಸಾಮಾಜಿಕ ಮಾಧ್ಯಮಗಳ ಬಳಕೆ ನಿಷೇಧದ ಕಾರಣಕ್ಕಾಗಿ ಮಕ್ಕಳನ್ನು ಈ ತಂತ್ರಜ್ಞಾನದಿಂದ ದೂರ ಇಟ್ಟರೆ ಈ ಗ್ಲೋಬಲ್ ರೇಸಲ್ಲಿ ಹಿಂದುಳಿಯೋದಿಲ್ವಾ ಅಂತ? ಇಲ್ಲಿ ಒಂದು ವ್ಯತ್ಯಾಸವನ್ನ ನಾವು ತಿಳ್ಕೊಳ್ಬೇಕು. ನಾವು ಹೇಳ್ತಾ ಇರೋದು ಸೋಷಿಯಲ್ ನೆಟ್ವರ್ಕ್ ಇಂದ ದೂರ ಇಡ್ತೀವಿ ಅಂತ, ಹಾಗೆ ಇಂಟರ್ನೆಟ್ ಇಂದ ಕಂಪ್ಲೀಟ್ ಆಗಿ ದೂರ ಇಡ್ತೀವಿ ಅಂತ ಅಲ್ಲ. ಇಂಟರ್ನೆಟ್ ಆಕ್ಸೆಸ್ ಯಾವ್ದಕ್ಕೆ ಬೇಕು ಅದಕ್ಕೆ ಲಿಮಿಟೆಡ್ ಆಗಿ ಮಕ್ಕಳಿಗೆ ಕೊಡೋದಕ್ಕೆ ಬೇಕಾಗಿರುವಂತಹ ಟೆಕ್ನಾಲಜಿ ನಮ್ಮ ಹತ್ರ ಇದೆ. ಯಾಕೆಂತಂದ್ರೆ ಎಲ್ಲ ಅನ್ಕೊಳ್ಳೋದು ಏನು ಅಂದ್ರೆ ಕಂಪ್ಲೀಟ್ ಆಗಿ ಇಂಟರ್ನೆಟ್ ಇಂದ ನಾವು ಬ್ಲಾಕ್ ಮಾಡ್ಬಿಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗತ್ತೆ. ಯಾಕೆಂದ್ರೆ ಪ್ರತಿಯೊಂದು ಮಗುವಿನ ಜೀವನದಲ್ಲೂ 3 ಮೇನ್ ಪಿಲ್ಲರ್ಸ್ ಇರ್ತಾರೆ. ಒಂದು ಶಿಕ್ಷಕರು, 2ನೇದು ಪೋಷಕರು, 3ನೇದು ಸರ್ಕಾರ. ಸರ್ಕಾರ ತನ್ನ ಕಡೆಯಿಂದ ಈಗ 16 ವರ್ಷದ ಕೆಳಗಿನ ಮಕ್ಕಳಿಗೆ ಸೋಷಿಯಲ್ ನೆಟ್ವರ್ಕ್ ಯಾಕೆ ಬೇಡ ಅಂತ ಹೇಳ್ತಾರೆ ಅಂದ್ರೆ, ಮೊದಲನೇದಾಗಿ ಅವರು ಕಲಿಬೇಕಾಗಿರುವಂತಹ ವಿಷಯಗಳಲ್ಲಿ ಏನ್ ಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇಂಟರ್ನೆಟ್ ಅನ್ನ ಉಪಯೋಗಿಸ್ಲಿ, ಸೋಷಿಯಲ್ ನೆಟ್ವರ್ಕ್ ಬೇಡ. ನಾವು ಯಾವಾಗ್ಲೂ ಕಂಟೆಂಟ್ ಕಾಂಟ್ಯಾಕ್ಟ್ ಅಂತ ಮಾತಾಡ್ತೀವಿ. ಇಂಟರ್ನೆಟ್ ಅಂತ ಬಂದಾಗ ಕಂಟೆಂಟ್, ಯಾವ ಕಂಟೆಂಟ್ ಅನ್ನ ಅವರು ವೀಕ್ಷಿಸ್ತಾ ಇದ್ದಾರೆ, ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಅವ್ರಿಗೆ ಬೇಕಾಗಿರುವಂತದ್ದು ಏನಿದೆ. ಆಕ್ಚುಲಿ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಅವ್ರಿಗೆ ಏನು ಬೇಕಾಗಲ್ಲ. ಅವ್ರು ಮಾಡ್ಬೇಕಾಗಿರುವಂತಹ ರಿಸರ್ಚ್, ಆಗ್ಲೇ ನೀವು ಹೇಳ್ದ ಹಾಗೆ ನಮ್ಮ ಈಗಿನ ಸ್ಕೂಲ್ ನಲ್ಲಿ ಪ್ರಾಜೆಕ್ಟ್ ಗಳು ಕೊಟ್ಬಿಡ್ತಾರೆ, ಮೇಡಮ್ ಗೂಗಲ್ ಬೇಕು ಅವ್ರಿಗೆ ಅಂತಂದ್ರೆ ಗೂಗಲಿನ ಉಪಯೋಗ ತಂದೆ ತಾಯಿನ ಜೊತೆ ಕೂತ್ಕೊಂಡು ಅಥವಾ ಶಿಕ್ಷಕರ ಜೊತೆ ಕೂತ್ಕೊಂಡು ಯಾವ ರಿಸರ್ಚ್ ಮಾಡ್ಬೇಕು ಮಾಡಬಹುದು. ಆದ್ರೆ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಒಂದು ಚಿಕ್ಕ ವಯಸ್ಸಿನ ಒಂದು 10 ವರ್ಷದ್ದು ಅಥವಾ 12 ವರ್ಷದ ಮಗು ಅಕೌಂಟ್ ಓಪನ್ ಮಾಡ್ಕೊಂಡು ಬೇರೆ ಯಾವ್ದೋ ಒಂದು ಮೂಲೆನಲ್ಲಿರುವ ಯಾವ್ದೋ ಒಂದು ಗೊತ್ತಿಲ್ಲದೆ ಇರೋ ಪರ್ಸನ್ ಜೊತೆ ಕನೆಕ್ಟ್ ಆಗಿ ಅಲ್ಲಿ ಕಂಟೆಂಟ್ ಏನಿದೆ ಅದರ ಜೊತೆಗೆ ಅವರ ಕಾಂಟ್ಯಾಕ್ಟ್ಸ್, ಈ ಎಲ್ಲಾ ಸಿಗಳನ್ನು ಮರೆತು ಆ ಮಗು ಅಲ್ಲಿ ಅವ್ರ ಜೊತೆಗೆ ಮಾತಾಡ್ತಾ ಇರತ್ತೆ, ವಿಷಯವನ್ನ ಕೂಡ ಶೇರ್ ಮಾಡ್ಕೊಳ್ತಾ ಇರತ್ತೆ. ಇದರಿಂದ ಒಂದು ಸೈಬರ್ ಅಪರಾಧ ಜಾಸ್ತಿ ಆಗ್ತಾ ಇದೆ. 2ನೇದು ಖಂಡಿತವಾಗ್ಲೂ ಮಕ್ಕಳ ಬೆಳವಣಿಗೆ ಮೇಲೆ ಖಂಡಿತವಾಗ್ಲೂ ಪ್ರಭಾವ ಬೀರ್ತಾ ಇದೆ ಇದು. ಯಾಕೆಂದ್ರೆ ನೀವು ಈಗಾಗ್ಲೇ ಹೇಳಿದ್ರಿ, ಇದನ್ನೆಲ್ಲ ನಾವೀಗ ಮಕ್ಕಳಿಗೆ ನಿಲ್ಲಿಸ್ಬಿಡ್ತೀವಿ ನಾಳೆ ಬೆಳಗ್ಗೆ ಅಂದ್ರೆ ಮಕ್ಕಳು ಯಾವ ಮಟ್ಟಿಗೆ ತಗೊಳ್ತಾರೆ ಅಂದ್ರೆ, ಮೊದಲನೇದು ಅವರು ಇದನ್ನ ಡಿಫೆಂಡ್ ಮಾಡ್ತಾರೆ. ಇಲ್ಲ ನನಗ್ ಬೇಕೇ ಬೇಕು, ಚೀರಾಡೋದು, ಹಠ ಮಾಡೋದು, ಪೋಷಕರ ಮೇಲೆ ಶಿಕ್ಷಕರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು, ಅವರನ್ನ ದ್ವೇಷಿಸೋದು, ಇದೆಲ್ಲವೂ ಶುರುವಾಗುತ್ತೆ. ಸೊ ಹಾಗಾಗಿ ಸರ್ಕಾರ ತಗೊಂಡಿರೋ ನಿರ್ಧಾರದಲ್ಲಿ ಶಿಕ್ಷಕರು, ಪೋಷಕರ ಪಾತ್ರ ಬಹಳ ದೊಡ್ಡದಾಗುತ್ತೆ. ಯಾಕೆಂದ್ರೆ ಮಾನಸಿಕವಾಗಿ ಮಕ್ಕಳಿಗೆ ಈಗ ತಯಾರಿಯನ್ನ ಇವ್ರು ಮಾಡ್ಬೇಕಾಗತ್ತೆ. ಹೇಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಮಕ್ಕಳಿಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಅವ್ರ ಜೊತೆ ಕೂತು ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ. ಹಾಗೇನೆ ಅವ್ರನ್ನ ಸಂಭಾಳಿಸೋದಿದೆಯಲ್ಲ, ಈಗ ಬೇಡ ಅಂತ ಹೇಳಿದಾಗ ಅದು ಇವರಿಬ್ಬರಿಗೂ ಬಹಳ ದೊಡ್ಡ ಚಾಲೆಂಜ್ ಆಗೋದಂತೂ ಖಂಡಿತ ನಾವೆಲ್ಲ ಮುಂದೆ ನೋಡ್ತೀವಿ ಈಗ ಇದನ್ನ. ಎಸ್ ಮೇಡಮ್, ತಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗ್ತೀನಿ, ಮತ್ತಷ್ಟು ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್. ಯಾಕಂದರೆ